4 ಏಪ್ರಿಲ್ 2026 ದಾವಣಗೆರೆ ಜಿಲ್ಲೆಯ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಈ ಪ್ರಕರಣ ಸಾರಾಂಶವೇನೆಂದರೆ, ಒಂದು ಆ್ಯಪ್ ಮುಖಾಂತರ ಸಾರ್ವಜನಿಕರಿಗೆ ಹೆಚ್ಚಿನ ಲಾಭಾಂಶ ಬರುವುದಾಗಿ ನಂಬಿಸಿ ಆನ್ಲೈನ್ ಮೂಲಕ ಹಣವನ್ನು ಹೂಡಿಸಿಕೊಂಡು ವಂಚನೆ ಮಾಡಿದ ಬಗ್ಗೆ ಈ ಪ್ರಕರಣ ಆಗಿರ್ತದೆ. ಈ ಪ್ರಕರಣ ಯಾವ ರೀತಿ ಸಾರ್ವಜನಿಕರಿಗೆ ಸೈಬರ್ ಕ್ರೈಮ್ ಮೋಸ ಮಾಡ್ತಕ್ಕಂಥ ಸೈಬರ್ ಕ್ರೈಮ್ ಪ್ರಕರಣಗಳು ದಾಖಲಾಗುತ್ತೆ ಅಂತ ಬಿಟ್ಟೇಳಿ ಒಂದು ನಿದರ್ಶನ. ಈ ಒಂದು ಟೆಲಿಗ್ರಾಮ್ ಆ್ಯಪ್ ಮುಖಾಂತರ ಇವರೆಲ್ಲ ಒಂದು ಪರಿಚಯ ಆಗ್ತಾರೆ. ಪರಿಚಯ ಆದ ನಂತರ ಆ ಟೆಲಿಗ್ರಾಮ್ ಆ್ಯಪಲ್ಲಿ ಡಿಸ್ಕಸ್ ಮಾಡಿ ಅದೇ ರೀತಿ ಒಂದು ಗ್ರೂಪನ್ನು ಮಾಡಿಕೊಂಡು ಈ ರೀತಿ ಆ್ಯಪಲ್ಲಿ ನೀವು ಇನ್ವೆಸ್ಟ್ ಮಾಡಿದರೆ ನಿಮಗೆ ಹೆಚ್ಚಿನ ಲಾಭಾಂಶ ಬರುತ್ತೆ ಅಂತ ಬಿಟ್ಟು ಅವ್ರು ನಂಬಿಸಿ ಸುಮಾರು 10,000 ರೂಪಾಯಿಂದ ಪ್ರಾರಂಭಿಸಿ ತದನಂತರ ಸುಮಾರು ಅವರಿಗೆ ಲಾಭಾಂಶನೂ ಕೂಡ ಕೊಡ್ತಾರೆ. ಅವರು ಹೆಚ್ಚಿನ ಲಾಭಾಂಶ ನಿರೀಕ್ಷೆಯಲ್ಲಿ ಇನ್ನೂ ಹೆಚ್ಚಿನ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆ ಏನು ಹಣವನ್ನು ಲಾಭಾಂಶವನ್ನು ಪಡೆದುಕೊಳ್ಬೇಕಾದ್ರೆ ಅವರಿಗೆ ನಿಮಗೆ ಇನ್ಕಮ್ ಟ್ಯಾಕ್ಸು ಮತ್ತು ಬೇರೆ ಪ್ರೊಸೆಸಿಂಗ್ ಫೀಸು ಮತ್ತು GST ಅಂತ ಬಿಟ್ಟೇಳಿ ಅವರಿಗೆ ಸತಾಯಿಸಿ ಯಾವುದೇ ಹಣವನ್ನು ಕೊಡದೆ ಮೋಸ ಮಾಡಿದ್ರ ಬಗ್ಗೆ ಸುಮಾರು 46 ಜನ ಇಲ್ಲಿವರೆಗೆ ಈ ಥರ ನಮಗೆ ವಂಚನೆ ಆಗಿದೆ ಅಂತ ಬಿಟ್ಟೇಳಿ ಒಂದು ಸೈಬರ್ ಕ್ರೈಮ್ ಪೊಲೀಸನ್ನು ಪ್ರಕರಣ ದಾಖಲಿಸಿದರು. ಈ ಪ್ರಕರಣ ದಾಖಲಿಸಿಕೊಂಡು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯ DSP ನಾಗಪ್ಪ ಬಂಕಳರವರು ಈಗಾಗಲೇ ತನಿಖೆಯನ್ನು ಕೈಗೊಂಡಿದ್ದಾರೆ. ಇಲ್ಲಿಯವರೆಗೆ ಸುಮಾರು 20 ಬ್ಯಾಂಕ್ ಅಕೌಂಟ್ಗಳನ್ನು ಪತ್ತೆ ಹಚ್ಚಿ ಆ ಅಕೌಂಟ್ಗಳನ್ನು ಫ್ರೀಜ್ ಮಾಡೋ ನಿಟ್ಟಿನಲ್ಲಿ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಅದರ ಜೊತೆಗೆ ಒಟ್ಟು 5 ಜನ ಆರೋಪಿಗಳನ್ನು ಹೆಸರಿಸಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಸ್ಥಳೀಯವಾಗಿರ್ತಕ್ಕಂಥ 3 ವ್ಯಕ್ತಿಗಳು ಮತ್ತು ಇನ್ನೊಬ್ಬ ವ್ಯಕ್ತಿ ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥ ವ್ಯಕ್ತಿನ ಹೆಸರಿಸಿ ಕೊಟ್ಟಿದ್ದಾರೆ. ಈ ಒಂದು ಅಕೌಂಟ್ಗಳು ಬೇರೆ ರಾಜ್ಯಗಳಲ್ಲಿ ಕಾರ್ಯವ್ಯಾಪ್ತಿಯನ್ನು ಹೊಂದಿದ್ದು, ಅದರ ಜೊತೆಗೆ ಈ ಎಲ್ಲ UPI ಪೇಮೆಂಟ್ಸು ಏನು ಆನ್ಲೈನ್ ಪೇಮೆಂಟ್ಸಲ್ಲಿ ಮಾಡಿರ್ತಕ್ಕಂಥ ಇನ್ನಿತರ ಎಲ್ಲ ಡೀಟೇಲ್ಸ್ಗಳನ್ನು ಪಡೆದುಕೊಂಡು ಆರೋಪಿ ಪತ್ತೆಗಾಗಿ ಕ್ರಮವನ್ನು ಕೈಗೊಂಡಿದ್ದೇವೆ. ಬಂಧನ ಇನ್ನೂ ಯಾರೂ ಆಗಿಲ್ಲ. ಈ ಒಂದು ಪ್ರಕರಣ ಇನ್ನೂ ತನಿಖಾ ಹಂತದಲ್ಲಿದೆ. ಈಗಾಗಲೇ ಎಷ್ಟು ಜನ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಮುಖಾಂತರ ಎಷ್ಟು ಜನ ಇನ್ವೆಸ್ಟ್ ಮಾಡಿದ್ದಾರೆ ಅವರ ಡೀಟೇಲ್ಸ್ಗಳನ್ನು ನಾವು ಪಡೆದುಕೊಳ್ತಾ ಇದ್ದೆವು. ಮತ್ತು ಇನ್ನೂ ಯಾರೋ ಸಾರ್ವಜನಿಕರು ಈ ಒಂದು ವಂಚನೆಗೊಳಗಾದವರು ಸಂಬಂಧಪಟ್ಟವರು ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಸೂಕ್ತ ದಾಖಲಾತಿಯನ್ನು ಕೊಟ್ಟು ತನಿಖೆಗೆ ಸಹಕರಿಸಬೇಕಂತ ಬಿಟ್ಟು ಕೋರುತ್ತೇವೆ. ಅದರ ಜೊತೆಗೆ ಸಾರ್ವಜನಿಕರಲ್ಲಿ ಕೋರಿಕೊಳ್ಳೋದೇನೆಂದರೆ, ಇಂಥ ಇನ್ವೆಸ್ಟ್ಮೆಂಟ್ ಫ್ರಾಡ್ ಇರ್ಬೋದು, ಜಾಬ್ ಫ್ರಾಡ್ ಇರ್ಬೋದು, ಡಿಜಿಟಲ್ ಅರೆಸ್ಟ್ ಇರ್ಬೋದು, ಈ ರೀತಿ ಹಲವಾರು ಸೈಬರ್ ಕ್ರೈಮ್ ಮುಖಾಂತರ ವಂಚಕರು ಅಮಾಯಕ ಜನರನ್ನು ಅವರ ಮುಗ್ಧತೆಯನ್ನು ಬಳಸಿಕೊಂಡು ವಂಚನೆ ಮಾಡ್ತಾಯಿದ್ದಾರೆ. ಜನರು ಜಾಗೃತರಾಗಿರಬೇಕು. ಅದರ ಜೊತೆಗೆ ನಮ್ಮ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ವತಿಯಿಂದ ಕೂಡ ಹಲವಾರು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ತಾ ಇದ್ದು, ಮತ್ತು ನಮ್ಮ ದಾವಣಗೆರೆ ಜಿಲ್ಲಾ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಮುಖಾಂತರ ಯಾವ ರೀತಿ ವಂಚನೆಗೆ ಆಗ್ತಂತ ಬಿಟ್ಟೇಳಿ ವಿಡಿಯೋ ಮತ್ತು ಬೇರೆ ಪೋಸ್ಟರ್ಗಳ ಮುಖಾಂತರ ಅಭಿಯಾನವನ್ನು ಕೂಡ ಮಾಡ್ತಾಯಿದ್ದೆವು. ಸಾರ್ವಜನಿಕರು ನಮ್ಮ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳನ್ನು ವಿಸಿಟ್ ಮಾಡಿ ಈ ರೀತಿ ಸೈಬರ್ ಕ್ರೈಮ್ ವಂಚನೆಗೆ ಒಳಗಾಗದೆ ಅದನ್ನು ಜಾಗೃತರಾಗಿರಬೇಕು ಅಂತ ಬಿಟ್ಟರೆ ಈ ಸಂದರ್ಭದಲ್ಲಿ ಕೋರ್ಕೊಳ್ತೀವಿ.